ವೆಲ್ಕಮ್ ಬ್ಯಾಕ್. ದಸರಾದ ಬಗ್ಗೆ ಮಾತಾಡ್ತಾ ಇದ್ವಿ, ದಸರಾದ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ದಸರಾಗೆ ಇರುವಂಥ ಒಂದಷ್ಟು ವಿವಾದಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇದರ ಜೊತೆಯಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಹಿಂದೂಗಳ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿ, ಇಂಥದ್ದೆಲ್ಲ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ವಿವಾದಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಅದನ್ನು ಮುಂದುವರಿಸ್ಕೊಂಡು ಹೋಗೋದಾದರೆ, ಈ ಬೆಟ್ಟ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅನೇಕರು ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಇಂಥವಕ್ಕೆಲ್ಲ ನನಗೆ ಪ್ರತಿಕ್ರಿಯಿಸಬೇಕು ಅಂತ ಕೂಡ ಅನಿಸೋದಿಲ್ಲ. ರಾಜಕಾರಣಿಗಳು ಅವರವರಿಗೆ ಆಯಾ ಕಾಲದಲ್ಲಿ ಅದರ ಪರಿಣಾಮಗಳು ತಮ್ಮ ಪರವಾಗಿ ಏನಾಗಬಹುದು ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ ಅಷ್ಟೇ. ದೂರಗಾಮಿಯಾದ ಪರಿಣಾಮಗಳನ್ನ ಲೆಕ್ಕ ಹಾಕೋದಿಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತು ಹೌದೋ ಅಲ್ಲವೋ ಅಂತ ಪ್ರಶ್ನೆ ಕೇಳಿದವರು ಯಾರೂ ಕೇಳಿರಲಿಲ್ಲ. ಆದರೆ ಹೀಗೆ ಹೇಳೋದ್ರಿಂದ ಅವರಿಗೆ ಅದರಿಂದ ಉಂಟಾಗುವಂಥ ರಾಜಕೀಯ ಪರಿಣಾಮಗಳ ಕಡೆಗೆ ಕಣ್ಣಿರುತ್ತೆ. ಹಾಗಾಗಿ ಇಂಥ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಅವರು ಹೇಳಿದ ಮಾತಿಗೆ ಸಾಕಷ್ಟು ಉತ್ತರಗಳು ಬಂದಿವೆ. ಈಗಾಗಲೇ ಅದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅದನ್ನು ಹೆಚ್ಚು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಮೈಸೂರು ಅರಸರ ಕೊಡುಗೆ ಕೇವಲ ಈಗಿನ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಬೆಂಗಳೂರಿನಲ್ಲೂ ಕೂಡ ಒಂದು ಅರಮನೆ ಇದೆ. ಬೆಂಗಳೂರಿನಲ್ಲಿ ಅನೇಕ ಕೊಡುಗೆಗಳು ಮೈಸೂರು ಸಂಸ್ಥಾನದಿಂದ ಬಂದದ್ದು ಅನ್ನೋದು ಹೆಸರುವಾಸಿ ಆಗಿರೋದಿದೆ. ಅದನ್ನು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ತಲುಪಿಸೋದಾದ್ರೆ, ಬೆಂಗಳೂರಿಗೆ ಮೈಸೂರು ಮಹಾರಾಜರ ಕೊಡುಗೆ ಏನು ಅಂತ ಹೇಳಿ. ಬೇಕಾದಷ್ಟಿದೆ. ಬೆಂಗಳೂರಿನಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿನ ಆರಂಭ ಮಾಡಿದವರು, ವಿಶ್ವೇಶ್ವರಯ್ಯ ಮ್ಯೂಸಿಯಮನ್ನು ಆರಂಭ ಮಾಡಿದವರು, ಆಮೇಲೆ ಕಬ್ಬನ್ ಪಾರ್ಕನ್ನು ನಿರ್ಮಾಣ ಮಾಡಿದವರು, ಲಾಲ್ಬಾಗನ್ನು ಅಭಿವೃದ್ಧಿಪಡಿಸಿದವರು, ಇಂಥ ಹಲವಾರು ಅದ್ಭುತವಾದ ಕೆಲಸವನ್ನು ಮೈಸೂರು ಮಹಾರಾಜರು ಮಾಡಿದ್ದಾರೆ. ಯಾಕೆಂದರೆ ಇವರ ಪ್ರಾಂತಕ್ಕೆ ಸೇರಿದಂಥ ಪ್ರದೇಶ ಅದು. ಅದರಿಂದ ಆಮೇಲೆ ಬೆಂಗಳೂರಿಗೆ ವಿದ್ಯುಚ್ಛಕ್ತಿ ಕೊಡೋದಕ್ಕೋಸ್ಕರ ಶಿವನ ಸಮುದ್ರದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿದ್ದಾರೆ. ಅದು ಮೊದಲು ಅವರು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿದ್ದು ಇದು ಕೋಲಾರದ ಗೋಲ್ಡ್ ಫೀಲ್ಡ್ಸ್ ಕೊಡೋಕ್ಕೋಸ್ಕರ. ಅದಾದಮೇಲೆ ಬೆಂಗಳೂರಿಗೂ ವಿದ್ಯುತ್ತನ್ನು ಕೊಟ್ಟರು. ಅಂಥ ದೊಡ್ಡ ಕೆಲಸವನ್ನು ಮೈಸೂರು ಮಹಾರಾಜರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕಾಲಕ್ಕೆ ಅನೇಕ ಆಚರಣೆಗಳು ಬದಲಾಗುತ್ತೆ, ಅನೇಕ ರೀತಿಯಲ್ಲಿ ಈ ಸಂಪ್ರದಾಯಗಳು ಕೂಡ ಬದಲಾಗೋದನ್ನು ಗಮನಿಸಿದ್ದೀವಿ. ನೀವು ಗಮನಿಸಿದ ರೀತಿಯಲ್ಲಿ ಈಗಿನ ದಸರಾಗೂ ಅದರ ಜೊತೆಯಲ್ಲಿ ನೀವು ನೋಡಿದಂಥ ದಸರಾಗೂ ಏನಾದರೂ ವ್ಯತ್ಯಾಸಗಳೇನಾದರೂ ಕಂಡು ಬರ್ತಾ ಇದೆಯಾ ಅಂತ? ನಾನು ಮಹಾರಾಜರ ದಸರಾವನ್ನು ನೋಡಿಲ್ಲ. 1970ರ ಆಸುಪಾಸಿನಲ್ಲಿ ರಾಜಧನ ರದ್ದತಿ ಮಾಡಿದರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಿವಿ ಪರ್ಸ್ ಅಂತ ಕೊಡ್ತಾಯಿದ್ರು ರಾಜರಿಗೆ ಇಷ್ಟು ಅಂತ. ಆ ರಾಜಧನ ರದ್ದತಿ ಮಾಡಿ ದಸರಾ ರದ್ದಾಗೋಯಿತು. ನಾನು ಮೊಟ್ಟ ಮೊದಲು ಸರ್ಕಾರ ಮಾಡಿದ ದಸರಾಕ್ಕೆ ಭಾರತ ಸೇವಾದಳದ ಬ್ಯಾಂಡ್ ಸೆಟ್ಟಿನ ಹುಡುಗನಾಗಿ ಬಂದಿದ್ದೆ 1971ರಲ್ಲಿ ದಸರಾ ಮಾಡಿದರು ಸರ್ಕಾರದವರು. ಆವಾಗ ದಸರಾ ಮೈಸೂರು ಅರಮನೆಯಿಂದ ಹೊರಡಲಿಲ್ಲ, ಬದಲಾಗಿ ಕ್ರಾಫರ್ಡ್ ಹಾಲ್ ಮುಂದಿನಿಂದ ದಸರಾ ಮೆರವಣಿಗೆ ಆರಂಭ ಆಯಿತು. ಕ್ರಾಫರ್ಡ್ ಹಾಲ್ ಮುಂದಿನಿಂದ ಆರಂಭ ಆಗಿ ಅದು KR ಸರ್ಕಲನ್ನು ಹಾದು, ದೇವರಾಜಸ್ಥ ರಸ್ತೆ ಇರಲಿಲ್ಲ ಆವಾಗ, KR ಸರ್ಕಲನ್ನು ಹಾದು ಆಮೇಲೆ ಬನ್ನಿ ಮಂಟಪಕ್ಕೆ ಹೋಯಿತು. ಅದು ನನಗೆ ಗೊತ್ತಿದೆ. ಹಿಂದಿನ ದಸರೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚಿತ್ತು. ಇವಾಗಿನ ದಸರೆಯಲ್ಲಿ ಆಡಂಬರ ಜಾಸ್ತಿ ಇರುತ್ತೆ. ರೈಟ್, ಧನ್ಯವಾದ ಪ್ರೊಫೆಸರ್ ಕೃಷ್ಣೇಗೌಡ್ರೆ. ಒಂದಷ್ಟು ಮಾಹಿತಿಗಳನ್ನು ದಸರೆಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಮತ್ತೊಮ್ಮೆ. ವೆಲ್ಕಮ್ ಬ್ಯಾಕ್. ದಸರಾದ ಬಗ್ಗೆ ಮಾತಾಡ್ತಾ ಇದ್ವಿ, ದಸರಾದ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ದಸರಾಗೆ ಇರುವಂಥ ಒಂದಷ್ಟು ವಿವಾದಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇದರ ಜೊತೆಯಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಹಿಂದೂಗಳ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿ, ಇಂಥದ್ದೆಲ್ಲ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ವಿವಾದಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಅದನ್ನು ಮುಂದುವರಿಸ್ಕೊಂಡು ಹೋಗೋದಾದರೆ, ಈ ಬೆಟ್ಟ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅನೇಕರು ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಇಂಥವಕ್ಕೆಲ್ಲ ನನಗೆ ಪ್ರತಿಕ್ರಿಯಿಸಬೇಕು ಅಂತ ಕೂಡ ಅನಿಸೋದಿಲ್ಲ. ರಾಜಕಾರಣಿಗಳು ಅವರವರಿಗೆ ಆಯಾ ಕಾಲದಲ್ಲಿ
ಅದರ ಪರಿಣಾಮಗಳು ತಮ್ಮ ಪರವಾಗಿ ಏನಾಗಬಹುದು ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ ಅಷ್ಟೇ. ದೂರಗಾಮಿಯಾದ ಪರಿಣಾಮಗಳನ್ನ ಲೆಕ್ಕ ಹಾಕೋದಿಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತು ಹೌದೋ ಅಲ್ವೋ ಅಂತ ಪ್ರಶ್ನೆ ಕೇಳಿದವರು ಯಾರೂ ಕೇಳಿರಲಿಲ್ಲ. ಆದರೆ ಹೀಗೆ ಹೇಳೋದ್ರಿಂದ ಅವರಿಗೆ ಅದರಿಂದ ಉಂಟಾಗುವಂಥ ರಾಜಕೀಯ ಪರಿಣಾಮಗಳ ಕಡೆಗೆ ಕಣ್ಣಿರುತ್ತೆ. ಹಾಗಾಗಿ ಇಂಥ ಮಾತುಗಳನ್ನ ಹೇಳ್ತಾರೆ. ಅದಕ್ಕೆ ಅವರು ಹೇಳಿದ ಮಾತಿಗೆ ಸಾಕಷ್ಟು ಉತ್ತರಗಳು ಬಂದಿವೆ. ಈಗಾಗಲೇ ಅದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅದನ್ನು ಹೆಚ್ಚು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಮೈಸೂರು ಅರಸರ ಕೊಡುಗೆ ಕೇವಲ ಈಗಿನ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಬೆಂಗಳೂರಿನಲ್ಲೂ ಕೂಡ ಒಂದು ಅರಮನೆ ಇದೆ. ಬೆಂಗಳೂರಿನಲ್ಲಿ ಅನೇಕ ಕೊಡುಗೆಗಳು ಮೈಸೂರು ಸಂಸ್ಥಾನದಿಂದ ಬಂದದ್ದು ಅನ್ನೋದು ಹೆಸರುವಾಸಿ ಆಗಿರೋದಿದೆ. ಅದನ್ನು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ತಲುಪಿಸೋದಾದ್ರೆ ಬೆಂಗಳೂರಿಗೆ ಮೈಸೂರು ಮಹಾರಾಜರ ಕೊಡುಗೆ ಏನು ಅಂತ ಹೇಳಿ. ಬೇಕಾದಷ್ಟಿದೆ. ಬೆಂಗಳೂರಿನಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿನ ಆರಂಭ ಮಾಡಿದವರು, ವಿಶ್ವೇಶ್ವರಯ್ಯ ಮ್ಯೂಸಿಯಮನ್ನು ಆರಂಭ ಮಾಡಿದವರು, ಆಮೇಲೆ ಕಬ್ಬನ್ ಪಾರ್ಕನ್ನು ನಿರ್ಮಾಣ ಮಾಡಿದವರು, ಲಾಲ್ಬಾಗನ್ನು ಅಭಿವೃದ್ಧಿಪಡಿಸಿದವರು, ಇಂಥ ಹಲವಾರು ಅದ್ಭುತವಾದ ಕೆಲಸವನ್ನು ಮೈಸೂರು ಮಹಾರಾಜರು ಮಾಡಿದ್ದಾರೆ. ಯಾಕೆಂದರೆ ಇವರ ಪ್ರಾಂತಕ್ಕೆ ಸೇರಿದಂಥ ಪ್ರದೇಶ ಅದು. ಅದರಿಂದ ಆಮೇಲೆ ಬೆಂಗಳೂರಿಗೆ ವಿದ್ಯುಚ್ಛಕ್ತಿ ಕೊಡೋದಕ್ಕೋಸ್ಕರ ಶಿವನ ಸಮುದ್ರದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿದ್ದಾರೆ. ಅದು ಮೊದಲು ಅವರು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿದ್ದು ಇದು ಕೋಲಾರದ ಗೋಲ್ಡ್ ಫೀಲ್ಡ್ಸ್ ಕೊಡೋಕ್ಕೋಸ್ಕರ. ಅದಾದಮೇಲೆ ಬೆಂಗಳೂರಿಗೂ ವಿದ್ಯುತ್ತನ್ನು ಕೊಟ್ಟರು. ಅಂಥ ದೊಡ್ಡ ಕೆಲಸವನ್ನು ಮೈಸೂರು ಮಹಾರಾಜರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕಾಲಕ್ಕೆ ಅನೇಕ ಆಚರಣೆಗಳು ಬದಲಾಗುತ್ತೆ, ಅನೇಕ ರೀತಿಯಲ್ಲಿ ಈ ಸಂಪ್ರದಾಯಗಳು ಕೂಡ ಬದಲಾಗೋದನ್ನು ಗಮನಿಸಿದ್ದೀವಿ. ನೀವು ಗಮನಿಸಿದ ರೀತಿಯಲ್ಲಿ ಈಗಿನ ದಸರಾಗೂ ಅದರ ಜೊತೆಯಲ್ಲಿ ನೀವು ನೋಡಿದಂಥ ದಸರಾಗೂ ಏನಾದರೂ ವ್ಯತ್ಯಾಸಗಳೇನಾದರೂ ಕಂಡು ಬರ್ತಾ ಇದೆಯಾ ಅಂತ? ನಾನು ಮಹಾರಾಜರ ದಸರಾವನ್ನು ನೋಡಿಲ್ಲ. 1970ರ ಆಸುಪಾಸಿನಲ್ಲಿ ರಾಜಧನ ರದ್ದತಿ ಮಾಡಿದರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಿವಿ ಪರ್ಸ್ ಅಂತ ಕೊಡ್ತಾಯಿದ್ರು ರಾಜರಿಗೆ ಇಷ್ಟು ಅಂತ. ಆ ರಾಜಧನ ರದ್ದತಿ ಮಾಡಿ ದಸರಾ ರದ್ದಾಗೋಯಿತು. ನಾನು ಮೊಟ್ಟ ಮೊದಲು ಸರ್ಕಾರ ಮಾಡಿದ ದಸರಾಕ್ಕೆ ಭಾರತ ಸೇವಾದಳದ ಬ್ಯಾಂಡ್ ಸೆಟ್ಟಿನ ಹುಡುಗನಾಗಿ ಬಂದಿದ್ದೆ 1971ರಲ್ಲಿ ದಸರಾ ಮಾಡಿದರು ಸರ್ಕಾರದವರು. ಆವಾಗ ದಸರಾ ಮೈಸೂರು ಅರಮನೆಯಿಂದ ಹೊರಡಲಿಲ್ಲ, ಬದಲಾಗಿ ಕ್ರಾಫರ್ಡ್ ಹಾಲ್ ಮುಂದಿನಿಂದ ದಸರಾ ಮೆರವಣಿಗೆ ಆರಂಭ ಆಯಿತು. ಕ್ರಾಫರ್ಡ್ ಹಾಲ್ ಮುಂದಿನಿಂದ ಆರಂಭ ಆಗಿ ಅದು KR ಸರ್ಕಲನ್ನು ಹಾದು, ದೇವರಾಜಸ್ಥ ರಸ್ತೆ ಇರಲಿಲ್ಲ ಆವಾಗ, KR ಸರ್ಕಲನ್ನು ಹಾದು ಆಮೇಲೆ ಬನ್ನಿ ಮಂಟಪಕ್ಕೆ ಹೋಯಿತು. ಅದು ನನಗೆ ಗೊತ್ತಿದೆ. ಹಿಂದಿನ ದಸರೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚಿತ್ತು. ಇವಾಗಿನ ದಸರೆಯಲ್ಲಿ ಆಡಂಬರ ಜಾಸ್ತಿ ಇರುತ್ತೆ. ರೈಟ್, ಧನ್ಯವಾದ ಪ್ರೊಫೆಸರ್ ಕೃಷ್ಣೇಗೌಡ್ರೆ. ಒಂದಷ್ಟು ಮಾಹಿತಿಗಳನ್ನು ದಸರೆಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಮತ್ತೊಮ್ಮೆ.